ಇನ್ ಸಾಕು. ಆಗೋಯ್ತು. ನಡೀರಿ ಹೋಗೋಣ. ಅಯ್ಯೋ ಸಾರಿ ಪ್ರಿಯಾ, ನಾನು ಹೇಳ್ದೆ ಅಂತ ನೀನು ಆರತಿ ಮಾಡಿದ್ದಕ್ಕೆ ನಿನ್ನ ಕೈ ಸುಟ್ಟಿರಬೇಕು. ನನಗೆ ತುಂಬ ಬೇಜಾರಾಗ್ತಿದೆ. ನಿಮಗ್ ನಾನಂದ್ರೆ ಎಷ್ಟಿಷ್ಟ ಅಂತ ನಂಗೆ ಗೊತ್ತು ಬತ್ತೀರಾಯ್ರೆ. ನೀವು ಬೇಜಾರು ಮಾಡ್ಕೋತೀರಾ ಅಂತಾನೆ. ಆದ್ರೆ ನನ್ ಕೈ ಏನ್ ಸುಟ್ಟಿಲ್ಲ. ಕೈ ಸುಡ್ಲಿಲ್ವಾ? ಇಲ್ಲ ಪತಿರಾಯ್ರೆ. ಇಲ್ಲಿ ನೋಡಿ, ಈ ಕಾಯಿನ್ ಇಟ್ಕೊಂಡು ಆರತಿ ಮಾಡ್ದೆ. ನೀನ್ ಸಾಮಾನ್ಯದೊಳಲ್ಲ ಪ್ರಿಯಾ. ಪ್ರಿಯಾ, ಕಾಲ್ ತುಂಬಾ ನೋಯ್ತಾ ಇದೆ, ಸ್ವಲ್ಪ ಒತ್ತಿದ್ಯಾ? ಅಯ್ಯಯ್ಯೋ, ಯಜಮಾನ್ರಿಗೆ ಸೇವೆ ಮಾಡೋದು ಹೆಂಡತಿಯಾಗಿ ನನ್ ಕರ್ತವ್ಯ. ಜರ್ಗಿ. ಅಮರ್ ಅವ್ರಿಗೆ ರೆಸ್ಟ್ ಬೇಕು, ನಾವೆಲ್ಲ ಹೋಗೋಣ. ಹಾ ಸರಿ, ಹುಷಾರ್ ಪತಿರಾಯ್ರೆ. ಪ್ರಿಯಾ ಅಕ್ಕ, ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೀನಲ್ಲ ಪ್ರಿಯಾ, ಅದನ್ನ ಇವತ್ತೆಲ್ಲ ಕೊಟ್ರೆ ಜ್ವರ ಕಡಿಮೆ ಆಗೋಗುತ್ತೆ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಈ ತರ ಆರ್ತಿ ಗೀರ್ತಿ ಎಲ್ಲ ಏನು ಮಾಡಕ್ ಹೋಗ್ಬೇಡ, ಸರಿನಾ? ಸರಿ ಅಕ್ಕ. ಪತಿರಾಯ್ರೆ, ಯಾಕೆ ಹೀಗೆ ನಡಕ್ತಿದ್ದೀರಾ? ಪ್ರಿಯಾ, ಮತ್ತೆ ಜ್ವರ ಜಾಸ್ತಿ ಆಗಿದೆ ಅನ್ಸುತ್ತೆ. ಅಕ್ಕ, 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 ಮತ್ತೆ ಏನಾಯ್ತಮ್ಮ? ಮತ್ತೆ ಜ್ವರ ಜಾಸ್ತಿ ಆಗ್ತಿದೆ ಮಾವ. ಈಗ ತಾನೇ ರಾಧಿಕಾ ಕಡಿಮೆ ಆಗಿದೆ ಅಂದ್ಲಲ್ಲಮ್ಮ. ಅದೇ ಏನು ಅಂತ ಗೊತ್ತಾಗ್ತಿಲ್ಲ ಮಾವ. ಅಕ್ಕ, ಒಂದ್ಸಲ ನೋಡು ಬೇಗ. ರಾಧಿಕಾ, ನನ್ಗೀ ಜ್ವರನೂ ಕಡಿಮೆ ಆಗಲ್ಲ, ನೀನ್ ಇಲ್ಲಿಂದ ಹೋಗಕ್ಕೂ ಆಗಲ್ಲ.
ಯಾಕೆ ಜ್ವರ ಇಷ್ಟು ಜಾಸ್ತಿ ಆಗಿದೆ? ಅಕ್ಕ, ಏನಾಗಲ್ಲ ಅಲ್ವಾ? ಕಡಿಮೆ ಆಗಿದೆ ಅಲ್ವಾ? ಈರುಳ್ಳಿ ಉಪಾಯದಿಂದ ಮತ್ತೆ ಬೇಕು ಅಂತ ಹೈ ಫೀವರ್ ಬರೋ ಹಾಗೆ ಮಾಡ್ಕೊಂಡಿದ್ಯಾ ಅಮರ್? ಮಾಡ್ತೀನಿರು. ಪ್ರಿಯಾ, ನಾನೊಂದು ಹೇಳ್ತೀನಿ, ಅದನ್ನ ನೀನು ಆದಷ್ಟು ಬೇಗ ಮಾಡು. ಆಗ ಮತ್ತೆ ಜ್ವರ ಬರಲ್ಲ. ಏನ್ ಮಾಡ್ಬೇಕಕ್ಕ? ಬಾ ಹೇಳ್ತೀನಿ. ರಾಧಿಕಾ ಏನು ಹೇಳ್ಬೋದು? ಅಮ್ಮ ರಾಧಿಕಾ, ಯಾಕಮ್ಮ ಹೀಗೆ ಜ್ವರ ಇದಕ್ಕಿದ್ದಾಗ ಜಾಸ್ತಿ ಆಯ್ತು? ಏನು ಆಗಲ್ಲ ಬಿಡಿ ಮಾವ, ಕಡಿಮೆ ಆಗತ್ತೆ. ಹೇಗಿದ್ರು ಅಮರು ಡಾಕ್ಟರೇ ಅಲ್ವಾ, ಅವ್ರಿಗೆ ಕೂಡ ಗೊತ್ತಿರತ್ತೆ ವಾಸಿಯಾಗಿದ್ದ ಜ್ವರ ಮತ್ತೆ ಹೇಗ್ ಬಂತು ಅಂತ. ಏನ್ ಅಮರ್ ಅವ್ರೆ, ನಿಮಗ್ ಗೊತ್ತಿದೆ ಅಲ್ವಾ? ಗೊತ್ತು ಗೊತ್ತು. ನಾನು ಈರುಳ್ಳಿ ಇಟ್ಕೊಂಡಿದ್ನ ರಾಧಿಕಾ ಏನಾದ್ರೂ ನೋಡ್ಬಿಟ್ಲಾ ಹೆಂಗೆ? ಪತಿರಾಯ್ರೆ, ಈ ಜ್ಯೂಸ್ ಕುಡೀರಿ. ಕುಡಿ ಅಮರ್. ಏನಮ್ಮ, ಜ್ಯೂಸ್ ಕುಡಿದ್ರೆ ಜ್ವರ ಕಡಿಮೆ ಆಗುತ್ತಾ? ನಾನೆಲ್ಲೂ ಕೇಳಿಲ್ಲ. ನೀವು ಕೇಳಿಲ್ದೇ ಇರಬಹುದು ಮಾವ, ಈಗ ನೀವೇ ಕಣ್ಣಾರೆ ನೋಡಿ. ಪ್ರಿಯಾ, ನೀನ್ ಕುಡ್ಸು. ಕುಡೀರಿ. ಹೇ ಪ್ರಿಯಾ, ಏನಿದು ಜ್ಯೂಸ್ ಇಷ್ಟು ಕಹಿಯಾಗಿದೆ? ಹಾಗಲ್ಕಾಯಿ ಜ್ಯೂಸ್ ಪತಿರಾಯ್ರೆ. ನೋಡಿದ್ರಾ, ಸ್ವಲ್ಪ ಜ್ಯೂಸ್ ಕುಡ್ದಿದ್ದಕ್ಕೇನೆ ನಿಮ್ ಮೈಯಲ್ಲಿ ಶಕ್ತಿ ಬಂದು ನಿಮ್ ವಾಯ್ಸ್ ಕೂಡ ಜೋರಾಗಿದೆ. ಕದ್ಲಕ್ಕಾಗ್ದೆ ಮಲ್ಗಿರೋರ್ ಕೂಡ ಎದ್ ನಿಂತ್ಕೋದಾರ್ ಗೊತ್ತಾ? ಕುಡೀರಿ ಕುಡೀರಿ, ಫುಲ್ ಜ್ಯೂಸ್ ಕುಡೀರಿ. ಜ್ವರ ಎಲ್ಲ ಬೇಗ ವಾಸಿಯಾಗಿ ನೀವು ಚಂಗ್ ಚಂಗ್ ಅಂತ ಓಡಕ್ ಶುರು ಮಾಡ್ತೀರಾ. ನಾನು ಈ ಜ್ಯೂಸ್ ಕುಡಿಯಲ್ಲ. ತಗೋ. ಏನ್ ಅಮರ್ ಅವ್ರೆ, ಚಿಕ್ಕ ಮಕ್ಕಳ ಥರ ಕಹಿ ಆಗ್ತಿದೆ ಅಂತೆಲ್ಲ ಹೇಳ್ದೆ, ಆ ಹಾಗಲ್ಕಾಯಿ ಜ್ಯೂಸ್ ಕುಡಿದ್ಬಿಡಿ. ಜ್ವರ ಪೂರ್ತಿ ವಾಸಿ ಆಗತ್ತೆ. ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? ಕುಡೀರಿ. ಜ್ವರಕ್ಕೆ ಒಳ್ಳೇದಂದ್ರೆ ಕುಡಿ ಅಮರ್. ರಾಧಿಕಾ ಹೇಳ್ತಿದ್ದಾಳಲ್ಲ. ಕುಡೀರಿ. ಕುಡಿ ಅಮರ್. ಕುಡೀರಿ. ನೋಡಿದ್ರಾ, ನಿಮ್ ಜ್ವರ ವಾಸಿ ಆಗ್ಲಿ ಅಂತ ಎಲ್ರೂ ಎಷ್ಟ್ ಕೇಳ್ಕೊತಿದ್ದಾರೆ. ಬೇಗ ಕುಡೀರಿ. ನಾನು ಬೇಕಂತಾನೆ ಸಿಕ್ಕಾಕ್ಸ್ದಿಯಲ್ವಾ ರಾಧಿಕಾ? ಇನ್ನೂ ಏನ್ ಯೋಚನೆ ಮಾಡ್ತಿದ್ದೀರಾ? ನೀವ್ ಕುಡಿತೀರಾ ಅಥವಾ ನಾನೇ ಬಲವಂತವಾಗಿ ಕುಡಿಸ್ಲಾ? ಕುಡಿತೀನಿ. ಜ್ವರ ವಾಸಿ ಆಗ್ಲಿ ಅಂತ ಅಮರ್ ಅವ್ರಿಗೆ ಇಷ್ಟ ಇರಲ್ವಾ ಪ್ರಿಯಾ? ಕುಡಿತಾರೆ ಬಿಡು, ನೀವ್ ಕುಡಿರಿ ಅಮರ್ ಅವ್ರೆ. ಅಯ್ಯೋ, ಕುಡೀರಿ ಕುಡೀರಿ ಕುಡೀರಿ. ನಂಗೆ ಸಾಕು. ಅಕ್ಕ, ನಾನೇನ್ ಹೊರಡ್ತೀನಿ ಪ್ರಿಯಾ. ಜ್ವರ ಕಮ್ಮಿ ಆಗೋವರೆಗೂ ಇರ್ತೀನಿ ಅಂದ್ಯಲ್ಲಕ್ಕ. ಇನ್ನೊಂದು 10 ನಿಮಿಷದಲ್ಲೇ ಜ್ವರ ಪೂರ್ತಿ ಕಡಿಮೆ ಆಗತ್ತೆ, ಮತ್ತೆ ಜ್ವರ ಬರಲ್ಲ.
ಅಕಸ್ಮಾತ್ ಮತ್ತೆ ಜ್ವರ ಬಂದ್ರೆ ಇನ್ನೊಂದು ಗ್ಲಾಸ್ ಹಾಗಲ್ಕಾಯಿ ಜ್ಯೂಸ್ ಕೊಟ್ರೆ ಸಾಕು. ಇನ್ನೊಂದ್ಸಲ ಖಂಡಿತ ಬರಲ್ಲ. ಕರೆಕ್ಟ್ ಅಲ್ವಾ ಅಮರ್ ಅವರೇ? ಹಾ, ಕರೆಕ್ಟೇ. ಸರಿ ಬಿಡಕ್ಕ, ನಾನ್ ನೋಡ್ಕೋತೀನಿ. ಸರಿ ನಡಿಯಮ್ಮ, ನಾನು ಬಿಟ್ಟು ಬರ್ತೀನಿ. ಜೋಪಾನ ನೀನ್ ನೋಡ್ಕೊಳಮ್ಮ. ಅಮರ್ ಅವರೇ. ಪತಿರಾಯ್ರೆ, ನಿಂಗೆ ಟೆನ್ಷನ್ ಕೊಡೋಣ ಅಂದ್ರೆ ನೀನು ಹೊರಟೆ ಹೋದ್ಯಾ ರಾಧಿಕಾ? ಅಮ್ಮ, ಆ ದೇವ್ರ ದಯೆಯಿಂದ ಏನು ಅಪಾಯ ಆಗದೆ ಇರೋ ಹಾಗೆ ಅಪ್ಪ ಆ ಶಾಕ್ನಿಂದ ಚೇತರಿಸ್ಕೊಂಡ್ರು. ಎಲ್ಲಿ ಜೀವನ ಪೂರ್ತಿ ಕೈಕಾಲು ಊನ ಆಗ್ಬಿಡುತ್ತೋ ಅಂತ ನಾನ್ ತುಂಬಾ ಹೆದರಿ ಬಿಟ್ಟಿದ್ದೆ. ಪಾಪಿ ಚಿರಾಯು ಅಂತಾರೆ. ನಮ್ಗೆ ಇಷ್ಟ ಬೇಗ ಅಂತ ಕಷ್ಟಗಳು ಯಾವುದು ಬರಲ್ಲ, ಹೆದರ್ಕೋಬೇಡ. ಶಕುಂತಲಾದೇವಿ ಅವರೇ, ಶಕುಂತಲಾದೇವಿ ಅವರೇ, ಯಾರೋ ಬಂದಿರೋ ಹಾಗಿದೆ, ಬಾ ಹೋಗ್ ನೋಡೋಣ. ಶಕುಂತಲಾದೇವಿ ಅವರೇ, ಪುರೋಹಿತರು ಬಂದಿದಾರಲ್ಲ. ಅಮ್ಮ ಸ್ವಲ್ಪ ಶಕುಂತಲಾದೇವಿ ಅವ್ರನ್ನ ಕರಿತೀರಾ? ಹಾ, ಈಗ್ಲೇ ಕರಿತೀನಿ. ನಮಸ್ಕಾರ ಶಕುಂತಲಾದೇವಿ ಅವರೇ. ನಮಸ್ಕಾರ, ಕೂತ್ಕೊಳ್ಳಿ. ಏನಮ್ಮ ರಾಧಿಕಾ, ಅಮರ್ಗೆ ಜ್ವರ ಕಮ್ಮಿ ಆಯ್ತಾ? ವಾಸಿ ಆಯ್ತು ಅತ್ತೆ. ಹೋಗ್ಲಿ ಬಿಡು, ಬೇಗ ಗುಣ ಆಗ್ಬಿಟ್ಟ. ತುಂಬಾ ಒಳ್ಳೇದಾಯ್ತು. ಏನೋ ಹೇಳ್ ಕಳಿಸಿದ್ರಲ್ಲಮ್ಮ? ಮದುವೆ ಆಗಿ ಇಷ್ಟು ದಿನ ಆದ್ರೂ ಮಗು ವಿಷಯದಲ್ಲಿ ನನ್ನ ಸೊಸೆ ಇನ್ನೂ ಯಾವ ಸಿಹಿ ಸುದ್ದಿನೂ ಕೊಟ್ಟಿಲ್ಲ. ಏನಾದ್ರೂ ದೋಷ ಇದೆಯೇನೋ ನೋಡಿ, ಆ ದೋಷ ನಿವಾರಣೆಗೆ ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೇನೋ ಅಂತ ನಿಮ್ಮನ್ನ ಕರೆಸ್ದೆ. ಒಂದ್ಸಲಿ ಗಂಡ ಹೆಂಡತಿ ಇಬ್ಬರದು ಗ್ರಹಗತಿಗಳು ನೋಡಿ ಹೇಳ್ತೀನಿ. ಹಾಗೆ ಆಗ್ಲಿ. ನಮ್ಮನ್ನ ಕ್ಷಮಿಸ್ಬಿಡಿ ಅತ್ತೆ. ನೀವು ಅನ್ಕೊಂಡ ಹಾಗೆ ನಮ್ಮಿಬ್ರ ಸಂಸಾರ ಇನ್ನೂ ಶುರುವಾಗಿಲ್ಲ. ನಿಮ್ಮ ಹತ್ರ ಈ ವಿಷಯ ಮುಚ್ಚಿಟ್ಟಿರೋದು ನಮ್ಮ ತಪ್ಪು. ನೀವೇನೋ ನಿಮ್ಮ ಮೊಮ್ಮಗುಗೋಸ್ಕರ ಹಂಬಲಿಸ್ತಿದ್ದೀರಾ. ಇದಕ್ಕೆ ಕೈಲಾಶ್ ಅವರು ಏನಂತಾರೋ ಏನೋ. ಎಲ್ಲ ಚೆನ್ನಾಗಿದೆ, ಆದ್ರೆ ಒಂದ್ ಸಣ್ಣ ದೋಷ ಇದೆಯಮ್ಮ. ಆ ದೋಷ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಪುರೋಹಿತ್ರೆ? ಈಶ್ವರಂಗೆ 108 ಬಿಂದಿಗೆಗಳಲ್ಲಿ ಅಭಿಷೇಕ ಮಾಡಿ, ಅಮ್ಮನವರಿಗೆ ಪ್ರಸಾದ ಮಾಡಿ ನೈವೇದ್ಯ ಮಾಡಬೇಕು. ಒಂಬತ್ತು ಬಗೆ ಹಣ್ಣುಗಳನ್ನ 5 ಜನ ಮುತ್ತೈದೆಯರಿಗೆ ಬಾಗಿನ ಕೊಡಬೇಕು. ಇದರಿಂದ ದೋಷ ಹೋಗುತ್ತೆ. ಹಾಗೆ ಆಗ್ಲಿ. ಯಾವಾಗ ಮಾಡಿಸುವಂತೀರಾ? ಎಲ್ಲಾ ವಿಧದಲ್ಲೂ ನಾಳೆನೆ ಒಳ್ಳೆ ದಿನ. ನಾಳೆನೆ ಮಾಡಿಬಿಡಿ. ಸರಿ, ಹಾಗಿದ್ರೆ ಸರಿ, ನಾನಿನ್ನು ಹೊರಡ್ತೀನಮ್ಮ. ನಮಸ್ಕಾರ. ಒಳ್ಳೇದು. ನಮಸ್ಕಾರ. ರಾಧಿಕಾ, ನಾಳೆ ಪೂಜೆಗೆ ಏನೇನ್ ಬೇಕೋ ರೆಡಿ ಮಾಡು, ಮಾಡ್ಸೋಣ. ಆಯ್ತು ಅತ್ತೆ.
ಅಮ್ಮ, ಇವತ್ತು ದೇವಸ್ಥಾನದಲ್ಲಿ ದೋಷ ನಿವಾರಣೆ ಪೂಜೆ ನಡೆದು ರಾಧಿಕಾ ಅಕ್ಕ ಪ್ರೆಗ್ನೆಂಟ್ ಆದ್ಲು ಅಂದ್ರೆ ನಮ್ ಪಾಡು ಗೋವಿಂದ ಗೋವಿಂದ. ನೀನ್ ಹೆಂಗ್ ಟೆನ್ಷನ್ ಮಾಡ್ಕೋಬೇಡ. ಮೇಡಮ್ ತಗೊಳ್ಳಿ ಇದನ್ನ. ನೀನ್ ಹೊರಡು. ಓಕೆ ಮೇಡಮ್. ಯಾರಮ್ಮ ಅವನು? ಆ ಪ್ಯಾಕೆಟ್ ನಲ್ಲಿ ಏನಿದೆ? ಏನೂ ಇಲ್ಲ ಬಿಡೆ. ಹೇಳಮ್ಮ. ಏನೂ ಇಲ್ಲ ಅಂದೆ ಅಲ್ವಾ, ಆಮೇಲೆ ನಿನ್ಗೆ ಗೊತ್ತಾಗುತ್ತೆ, ನೀನ್ ಸುಮ್ನಿದ್ಬಿಡು. ಸರಿ ಬಿಡು. ಅಪ್ಪ ಎಲ್ಲಿದ್ದಾರೆ? ನಿಮ್ಮತ್ತೆ ಏನೋ ಕೆಲ್ಸ ಹೇಳಿದ್ರಂತ ಹೊರಗೆ ಹೋಗಿದ್ದಾರೆ. ಅಪ್ಪ ಈಗ್ಲೇ ಹೊರಗೆ ಹೋಗ್ಬೇಕಿತ್ತ? ಅವ್ರು ಇದ್ದಿದ್ರೆ ದೋಷ ನಿವಾರಣೆ ಪೂಜೆ ನಡೀದೇ ಇರೋ ಹಾಗೆ ನಾವು 3 ಜನನು ಸೇರಿ ಏನಾದ್ರೂ ಪ್ಲಾನ್ ಮಾಡ್ಬೋದಿತ್ತಲ್ಲ. ಅದಕ್ಕೆ ನಿಮ್ಮ ಅಪ್ಪ ಯಾಕೆ? ನಾನಿದ್ದೀನಲ್ವಾ, ನೀನ್ ಹೆಂಗ್ ಟೆನ್ಷನ್ ಮಾಡ್ಕೋಬೇಡ. ಪೂಜೆ ಆದ್ಮೇಲೆ ಬಾಗಿನ ಕೊಡಕ್ಕೆ ಬೇಕಾಗಿರೋ ಹೂವು, ಹಣ್ಣು, ಅರ್ಶಿನ, ಕುಂಕುಮ ಎಲ್ಲ ಕಾರಲ್ಲಿ ಇಡ್ಸಿದ್ಯಾ? ಇಡ್ಸಿದ್ದೀನಿ ಅತ್ತೆ. ನೋಡು ರಾಧಿಕಾ, ಈ ಸಲ ಮಾತ್ರ ಯಾವುದೇ ಅಪಶಕನ ನಡೀದೆ ಶ್ರದ್ಧೆಯಿಂದ ಪೂಜೆ ನಡಿಬೇಕು. ಈಗಾಗ್ಲೇ ಸೋಬ್ಲಕ್ಕಿ ಇಡೋವಾಗ ಅಪಶಕ್ನ ನಡೀತಲ್ಲ, ಅದೇ ಭಯ ಅದ್ಕೆಗೆ. ಹಾಗೆಲ್ಲ ಆಗಲ್ಲ ಅತ್ತೆ. ಅಪಶಕನ ಆಗ್ದಿರೋ ಹಾಗೆ ಪೂಜೆ ಮಾಡ್ತೀನಿ. ಸರಿ ಸರಿ, ಹೊರಡೋಣವಾ? ಬಾ ಹೊರಡೋಣ. ಏನಿದು ಪ್ರಿಯಾ, ರಾಧಿಕಾ ಅವ್ರು ಇನ್ನೂ ಬರ್ಲೇ ಇಲ್ಲ. ನಂಗ್ ಫೋನ್ ಮಾಡಿ ಹೊರಟಿದೀನಿ ಅಂತ ಹೇಳಿದ್ರಮ್ಮ. ಇನ್ನೇನ್ ಬಂದ್ಬಿಡ್ತಾರಿರು. ಅಲ್ಲಿ ನೋಡು. ಪ್ರಿಯಾ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಮ್ಮ. ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನೀವ್ ಮಾತ್ರ ಬಂದ್ರಾ? ಸಾಹೇಬ್ರು ಅತ್ತೆ ಎಲ್ಲಿ? ಅತ್ತೆ ನಮ್ ಜೊತೆನೆ ಹೊರಟ್ರು. ಆದ್ರೆ ದಾರಿಲ್ ಯಾವ್ದೋ ಫೋನ್ ಬಂದು ನಮ್ಮನ್ನ ಪೂಜೆಗೆ ಕೂತ್ಕೊಳ್ಳಿ ಅಂತ ಹೇಳಿ ಅವ್ರು ಹೊರಟ್ರು. ನಿಮ್ ಭಾವ ಬರ್ತಿದ್ದಾರೆ. ಅಲ್ಲೋಡಿ, ಸಾಹೇಬ್ರು ಬಂದ್ಬಿಟ್ರು. ಚೆನ್ನಾಗಿದ್ದೀರಾ ಅಳಿ? ಚೆನ್ನಾಗಿದ್ದೀನಿ. ಅಮರ್ ಕೂಡ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅವ್ರು ಹೊರಗೆ ಹೋಗಿದ್ರು. ಅಕ್ಕ ಫೋನ್ ಮಾಡಿದ ತಕ್ಷಣ ನಾನು ಬಂದ್ಬಿಟ್ಟೆ. ಓಹ್, ಇಟ್ಸ್ ಓಕೆ. ರಾಧಿಕಾ, ಆಗ್ಲೇ ತುಂಬಾ ಲೇಟ್ ಆಗಿದೆ, ನಡಿ ಹೋಗೋಣ. ಹ್ಮ್. ಒಳ್ಳೇದ್ರದ್ದು ಕೆಟ್ಟದ್ರದ್ದು ಅರಿವೇ ಇಲ್ದಿದ್ರೆ ಹೇಗೆ?
ಈಗೇನಾಗುತ್ತೋ ಏನೋ. ಸಾರಿ ಭಾವ, ಕಂಟ್ರೋಲ್ ಮಾಡ್ಕೊಳಕ್ ಟ್ರೈ ಮಾಡಿದೆ, ಆದ್ರೆ ಸೀನ್ ಬಂದೇ ಬಿಡ್ತು. ಆದ್ರೂ ಒಂಟಿ ಸೀನ್ ಒಳ್ಳೇದು ಸಾಹೇಬ್ರೆ. ಯಾವ್ದೇ ತರ ಅಡ್ಡಿನೂ ಬರಲ್ಲ. ಹೋಗೋಣ ಬನ್ನಿ. ಒಳ್ಳೆ ಅಜ್ಜಿ ತರ ಎಲ್ಲ ಗೊತ್ತಿರೋ ಹಾಗೆ ಮಾತಾಡ್ಬೇಡ ನೀನು. ಹೌದಮ್ಮ, ಈ ನಡುವೆ ಇಂಥದ್ದೆಲ್ಲ ತಿಳ್ಕೊತಿದ್ದೀನಿ. ನಮ್ಮನೇಲಿ ಅಜ್ಜಿ ಇದಾರಲ್ಲ, ಹಳೆ ಕಾಲದವ್ರು, ಇಂಥದ್ದೆಲ್ಲ ಹೇಳ್ತಿರ್ತಾರೆ.